ಮಹಾಮಹಿಮನು ತಂದೆ ನೀನು. ಹಗಲು ರಾತ್ರಿ ಅದನ್ನ ಪೂಜೆ ಮಾಡಿದ್ದಕ್ಕಾಗಿ ಅದಕ್ಕೆ ತಕ್ಕ ಪ್ರತಿಫಲನೆ ನೋಡಿದ್ಯಾ ತಂದೆ ನೀನು. ನನ್ನ ಗಂಡ ಈ ಊರಿನಲ್ಲಿರೋ ಆಗರ್ಭ ಶ್ರೀಮಂತನಾದ ದೇವೇಗೌಡನ ಎದುರಿಗೆ ಪಂಚಾಯಿತಿ ಎಲೆಕ್ಷನ್ನಲ್ಲಿ ಎದುರಾಳಿ ಅಭ್ಯರ್ಥಿಯಾಗಿ ಜಯಶಾಲಿಯಾಗಿದ್ದಾರೆ. ಅವರಿಗೆ ಯಾವ ತೊಂದರೆ ತಾಪತ್ರ ಬರದಾಗಿ ಕೈ ಹಿಡಿದು ಕಾಪಾಡು ತಂದೆ ಕಾಪಾಡು. ಇನ್ನು ಮಕ್ಕಳಿಲ್ಲದೆ ಕೊರಗುತ್ತಿರುವ ನನಗೆ ನಿನ್ನ ಕರುಣೆ ಆಶೀರ್ವಾದದಿಂದ ನನ್ನ ಗರ್ಭದಲ್ಲಿ ಒಂದು ಗಂಡು ಮಗು ಮೂಡುವಂತೆ ಆಶೀರ್ವಾದ ಮಾಡಿದೆ. ನಿನ್ನ ಕೃಪೆ ಕಟಾಕ್ಷದಿಂದ ನನ್ನ ಮಗುಗೆ ಈಗ 5 ತಿಂಗಳು. ಹೀಗಿರ್ಬೇಕಾದ್ರೆ ನನ್ನ ಮಗನ ಮೇಲೆ ನಿನ್ನ ಆಶೀರ್ವಾದ ಕೃಪೆ ಸದಾ ಇರ್ಲಿ ತಂದೆ, ಸದಾ ಇರ್ಲಿ. ಈ ನನ್ನ ಮನೆ ನಗು ನಗತ ಯಾವ ಕಾಲಕ್ಕೂ ತೊಂದರೆ ತಾಪತ್ರ ಆಗದೆ ಕೈ ಹಿಡಿದು ಕಾಪಾಡು. ಇದೇನಿದು, ಇವತ್ತು ನನ್ನ ಪತಿ ದೇವರು ಎಲೆಕ್ಷನ್ ಅಲ್ಲಿ ಜಯಶಾಲಿ ಆಗಿದ್ದಾರೆ. ಇಷ್ಟೊತ್ತಾದ್ರೆ ಯಾಕೆ ಬರ್ಲಿಲ್ಲ? ನಾನಂದ್ರೆ ಅವ್ರ ಧರನೇ ಕಾಯ್ತಾ ಇದ್ದೀನಿ. ಯಾಕೆ ಬರ್ಲಿಲ್ಲ? ಸಾವಿತ್ರಿ, ಏನು ಮಾಡುತ್ತಿರುವೆ? ನೋಡಿ, ನೀವು ಎಲೆಕ್ಷನ್ ನಲ್ಲಿ ಅಭ್ಯರ್ಥಿಯಾಗಿ ಜಯಶಾಲಿಯಾಗಿ ಬಂದಿದ್ದೀರಲ್ಲ, ನಂಗೆ ತುಂಬಾ ಸಂತೋಷ ಆಗ್ತಾ ಇದೆ. ಆರತಿ ಮಾಡಿ. ನೀವು ಎಲೆಕ್ಷನ್ ಅಲ್ಲಿ ಗೆದ್ದು ಬಂದದಕ್ಕಾಗಿ ನನಗೆ ಎಷ್ಟೊಂದು ಸಂತೋಷ ಆಗ್ತದೆ ಗೊತ್ತಾ? ತುಂಬಾ ಸಂತೋಷ ಆಗ್ತಾ ಇದೆ, ತುಂಬಾ ಸಂತೋಷ ಆಗ್ತಾ ಇದೆ. ಹೌದು ಸಾವಿತ್ರಿ, ಹೌದು, ನನಗೂ ತುಂಬಾ ಸಂತೋಷವಾಗುತ್ತಿದೆ ಈ ಊರಿನ ಅಗರ್ವ ಶ್ರೀಮಂತ ದೇವೇಗೌಡನನ್ನು ಸೋಲಿಸಿದ್ದಕ್ಕಾಗಿ. ಸಾವಿತ್ರಿ, ಈ ಊರಿನ ಅಗರ್ವ ಶ್ರೀಮಂತ ದೇವೇಗೌಡ ಹಾಡು ಹಗಲಿನಲ್ಲಿ ಜನರನ್ನು ಹೆಂಡ ಮತ್ತು ಹಣ ಕೊಟ್ಟು ಓಟನ್ನು ಕೊಂಡಿದ್ದರು. ಆದರೆ ಅದೇ ಜನ ಅವನಿಗೆ ಹಾಕುವ ಮೋತ ನನಗೆ ಹಾಕಿ ಜಯಶಾಲಿ ಮಾಡಿದ್ದಾರೆ. ಅವರಿಗೆ ಅವರ ಸೇವೆ ಮಾಡುವುದೇ ನನ್ನ ಕರ್ತವ್ಯ ಆಗ್ತದೆ, ನನ್ನ ಕರ್ತವ್ಯ. ಹೌದ್ರಿ, ಜನರ ಸೇವೆ ಜನಾರ್ದನ ಸೇವೆ ಅಂತ ಹೇಳ್ತಾರೆ. ಹೀಗಿರ್ಬೇಕಾದ್ರೆ ಈಗಿನ ರಾಜಕಾರಣಿಗಳು ಹೇಗಿದ್ದಾರೆ ಅಂದ್ರೆ, ಎಲೆಕ್ಷನ್ ಅಲ್ಲಿ ಅಭ್ಯರ್ಥಿಗಳಾಗಿ ಜಯಶಾಲಿಯಾಗಿ ಬಂದು ಊರಿನ ಜನರ ಬಗ್ಗೆ, ಊರಿನ ಅಭಿವೃದ್ಧಿ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಸರ್ಕಾರದಿಂದ ಹಣ ತೆಗೆದುಕೊಂಡು ತಮ್ಮ ಸ್ವಾರ್ಥಕ್ಕಾಗಿ ಬಲಿ ತೆಗೆದುಕೊಂಡು ಕಾರು, ಬೈಕು, ಮೋಟಾರ್ ಅಂತ ತೆಗೆದುಕೊಂಡು ಖಾದಿ ಬಟ್ಟೆ ಹಾಕೊಂಡು ಮೆರೆಯುವಂತ ಬಂಡ ರಾಜಕಾರಣಿಗಳೇ ಹೆಚ್ಚಾಗಿದ್ದಾರೆ ಸಮಾಜದಲ್ಲಿ. ಹೌದು ಸಾವಿತ್ರಿ, ಹೌದು, ನೀನು ಆಡುವ ಮಾತು ಸರಿಯಾಗಿದೆ. ಗ್ರಾಮದ ಅಭಿವೃದ್ಧಿಗಾಗಿ ಗ್ರಾಮ ಪಂಚಾಯತಿಗೆ ಹೋಗಿ ಕೇಳಿದರೆ ಇನ್ನೂ ಸರ್ಕಾರದಿಂದ ಅನುದಾನ ಬಂದಿಲ್ಲ ಎಂದು ಹೇಳುತ್ತಾರೆ. ಆದರೆ ಗ್ರಾಮ ಪಂಚಾಯತಿಯಲ್ಲಿ ಲಕ್ಷಾಂತರ ಹಣವಿದ್ದರೂ ಇಂದು ಮಾಡುವೆ ನಾಡು ಮಾಡುವೆ ಎಂದು ಹೇಳಿ ಸುಳ್ಳು ಹೇಳಿ ಅವರ ಅವಧಿಯನ್ನು ಮುಗಿಸಿಬಿಡುತ್ತಾರೆ ಸಾವಿತ್ರಿ, ಅವರ ಅವಧಿಯನ್ನು ಮುಗಿಸಿಬಿಡುತ್ತಾರೆ. ಹೌದ್ರಿ, ನೋಡಿ, ಈಗ ನೀವು ಅಭ್ಯರ್ಥಿಯಾಗಿ ಜಯಶಾಲಿಯಾಗಿ ಬಂದಿದ್ದೀರಾ ಅಂದಮೇಲೆ ಸರ್ಕಾರದಿಂದ ಬರುವ ಹಣಗಳನ್ನೆಲ್ಲ ನೀವು ಒಂದು ಪೈಸೆ ವೆಚ್ಚ ಖರ್ಚು ಮಾಡದೆ ಊರಿನ ಜನರಿಗಾಗಿ, ಗ್ರಾಮ ಪಂಚಾಯತಿ ಕೆಲಸಕ್ಕಾಗಿ, ಊರಿನ ಅಭಿವೃದ್ಧಿಗಾಗಿ ಖರ್ಚು ಮಾಡಿ ಊರಿನಲ್ಲಿ ಎಲ್ಲರ ಬಾಯಲ್ಲಿ ನಿಮ್ಮ ಹೆಸರು ಉಳಿಯುವಂತೆ ಮಾಡಬೇಕೆಂಬುದೇ ನನ್ನ ಆಸೆ. ಹೌದು ಸಾವಿತ್ರಿ, ಹೌದು, ಈ ಊರಿನ ಜನರು ನನ್ನ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟು ತಮ್ಮ ಅಮೂಲ್ಯವಾದ ಮತವನ್ನು ಹಾಕಿ ನನ್ನನ್ನು ಮಾಡಿದ್ದಾರೆ. ಆ ಜನರ ಸೇವೆ ಮಾಡುವುದೇ ನನ್ನ ಕರ್ತವ್ಯ. ನಿಮ್ಮ ಮೇಲೆ ಆ ಸೋಮೇಶ್ವರನ ಆಶೀರ್ವಾದ ಇದ್ದೇ ಇದೆ. ಆ ಸೋಮೇಶ್ವರ ನಿಮ್ಮನ್ನು ಕಾಪಾಡ್ತಾನ್ರಿ. ಇದೇ ಸಂತೋಷ ಸಮಯದಲ್ಲಿ ಈ ನಮ್ಮ ಸೋಮೇಶ್ವರನ ಹಾಲಭಿಷೇಕ ಮಾಡಿಸೋಣ. ಆಯ್ತ್ರಿ, ನೀವು ಹೇಗೆ ಹೇಳ್ತೀರ ಹಾಗೆ